ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಗೌರವ ಇರ್ತಾ ಇತ್ತು ಅಂತ ಬೆಂಗಳೂರಿನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೈತಿಕತೆ ಗೊತ್ತಿದ್ರೆ ಹಿಂದೆಯೇ ರಾಜೀನಾಮೆ ಕೊಡಬೇಕಿತ್ತು. ಬೆಳಗ್ಗೆ ಎದ್ರೆ ನೈತಿಕತೆ ಕಾನೂನು ಬಗ್ಗೆ ಸಿಎಂ ಮಾತನಾಡ್ತಾರೆ. ಕಾನೂನು ಹೋರಾಟ ಅಂತ ಮಾತನಾಡೋದು ನಾಚಿಕೆಗೇಡು. ಇದನ್ನ ಹೇಳಿದ್ದು ಜನಾರ್ದನ್ ರೆಡ್ಡಿ ಅವರು. ರಾಜೀನಾಮೆಯನ್ನ ಕೊಟ್ಟಿದ್ರೆ ತುಂಬಾ ಗೌರವ ಇರ್ತಾ ಇತ್ತು. ನೈತಿಕತೆ ಗೊತ್ತಿದ್ರೆ ಈ ಹಿಂದೆನೆ ರಾಜೀನಾಮೆಯನ್ನ ಕೊಟ್ಟು ಬಿಡಬೇಕಿತ್ತು. ಬೆಳಗ್ಗೆ ಎದ್ರೆ ಇದೇ ವಿಚಾರವಾಗಿ ಮಾತನಾಡ್ತಾರಲ್ಲ, ನೈತಿಕತೆ ಕಾನೂನು ಬಗ್ಗೆ ಸಿಎಂ ಮಾತನಾಡ್ತಾರೆ. ಕಾನೂನು ಹೋರಾಟ ಅಂತ ಮಾತನಾಡುವುದು ನಾಚಿಕೆಗೇಡು ಅಂತ ಜನಾರ್ದನ್ ರೆಡ್ಡಿ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಜೀವನದ ಈ ಇಳಿ ವಯಸ್ಸಲ್ಲಿ ಕೊನೆ ಕ್ಷಣದಲ್ಲಿ ನಾನು ನಿಜವಾಗ್ಲೂ ಪ್ರಾಮಾಣಿಕ ಅಂತೇಳಿ ಇಡೀ ಜಗತ್ತಿಗೆ ನೀವು ತೋರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ರೆ ನೀವು ಅಧಿಕಾರದಿಂದ ಕೆಳಗೆ ಇಳಿಯಲೇಬೇಕು. ನೀವು ಅಧಿಕಾರದಲ್ಲಿದ್ದು ಯಾವ ರೀತಿ ಎಂಕ್ವೈರಿನ ಯಾರಾದರೂ ಮಾಡಬೇಕಂದ್ರೆ ನಮ್ಮ ಬಗ್ಗೆ ನೀವೇನಂತ ಮಾತಾಡಿದ್ರಿ? ಯಡಿಯೂರಪ್ಪ ಅವರು, ಜನಾರ್ದನ್ ರೆಡ್ಡಿ ಅವರು ಅವರೇ ಅಧಿಕಾರದಲ್ಲಿ ಇದ್ದು ಎಂಕ್ವೈರಿ ಫೇಸ್ ಮಾಡಬೇಕು ಅಂತಂದ್ರೆ ಅವರು ಕೈ ಚಳಕ ಇರುತ್ತೆ, ಎಂಕ್ವೈರಿ ಮಾಡ್ಲಿಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡಬೇಕಂತ ಅವತ್ತು ನೀವು ಹೇಳಿದ್ದೀರಿ. ಇವತ್ತು ನೀವು ಅಷ್ಟೆಲ್ಲ ಬುದ್ಧಿವಾದ ಹೇಳಿದ್ದಂಥವ್ರು ಇವತ್ತು ನಿಮ್ಮವರೆಗೆ ಬಂದಾಗ ಇವತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. 136 ಶಾಸಕರು ಕೂಡ ನಾವು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತೇಳಿ. ಇವತ್ತು ಅಂದ್ರೆ ನೀವು ಭ್ರಷ್ಟಾಚಾರದ ಪರವಾಗಿದ್ದೀರಾ ಡಿ ಕೆ ಶಿವಕುಮಾರ್ ಅವರೇ? ಇವತ್ತು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಏನು ಮಾತಾಡ್ತಾ ಇದ್ದಾರೆ, ಒಬ್ಬ KPCC ಅಧ್ಯಕ್ಷರಾಗಿ, ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಇಮ್ಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಈಗಾಗಲೇ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕ್ಷಣ ಕೂಡ ಅಧಿಕಾರದಲ್ಲಿ ಮುಂದುವರಿಯೋದು ಬೇಡ, ರಾಜೀನಾಮೆಯನ್ನು ಕೊಟ್ಟು ನಮ್ಮ ನೈತಿಕತೆಯನ್ನ ಇವತ್ತು ನಾವು ತೋರಿಸ್ಕೊಡ್ಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಹೇಳಬೇಕಾಗಿತ್ತು. ಅದೆಲ್ಲವುದನ್ನು ಕೂಡ ಬಿಟ್ಟು ಇವತ್ತು ಎಲ್ಲ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ ಅಂತೇಳಿ ಇನ್ನೊಬ್ಬರ ಬಗ್ಗೆ ಮಾತಾಡೋ ನೀವು ಇವತ್ತು ನಿಮಗೆ ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಇತ್ತು ಅಂತಂದ್ರೂ ಕೂಡ ಒಂದು ಕ್ಷಣ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಯೋದಕ್ಕೆ ಯಾವುದೇ ಒಂದು ಇದರಲ್ಲೂ ಕೂಡ ಅವಕಾಶ ಇಲ್ಲ. ತಕ್ಷಣ ನೀವು ರಾಜೀನಾಮೆ ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಿಮ್ಮ